ದಿವ್ಯಾ ನೀವು ಸ್ವಲ್ಪ ಕೇಳ್ತಾ ಇರ್ಬೇಕಾ ನನ್ನ ಮೇಲೆ. ಬನ್ನಿ ಬನ್ನಿ ಎಸ್ ದಿವ್ಯಾ ಅವರೇ ಬನ್ನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದಿವ್ಯಾ ರಾಮ್. ಸೊ ಅಕ್ಟೋಬರ್ 22nd 24th ರಿಲೀಸ್ ಆಗ್ತಿದೆ. ದೀಪಾವಳಿ ದೀಪಾವಳಿ 24th ರಿಲೀಸ್ ಆಗ್ತಾ ಇದೆ. ಒಂದು ದೀಪಾವಳಿ ಗಿಫ್ಟ್ ಅಂತ ತಿಳ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇದು ದೀಪಾವಳಿ ಅಷ್ಟೇ ಒಳ್ಳೆ ಬೆಳಕಾಗಲಿ ಸಿನಿಮಾ ಇಂಡಸ್ಟ್ರಿಗೆ, ಒಳ್ಳೆ ಸದ್ದು ಮಾಡಲಿ, ಹೆಂಗೆ ಕ್ರ್ಯಾಕರ್ಸ್ ಒಳ್ಳೆ ಆಗಲಿ ಅಂತ ಹೇಳ್ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಆಫ್ ದಿಲ್ ಮಾರ್. ಐ ಥಿಂಕ್ ದಿಲ್ ಮಾರ್ सबको मार देगा ये दिल मार. ಈ ಸಿಂಪ್ಲಿಸಿಟಿ ರಕ್ತದಲ್ಲಿ ಬರೋದಕ್ಕೆ ಮಾತ್ರ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಇದೀಗ ರಾಮ್ ಅವರೇ ಕೊನೆಯದಾಗಿ ಶಿವಣ್ಣ ಇದ್ದಾರೆ, ನೀವು ಅಷ್ಟು ಪ್ರೀತಿ ಮಾಡ್ತೀರಾ ನಾವೆಲ್ಲರೂ ಕೂಡ, ಆದರೆ ನೀವು ನಟನಾಗಿರೋದು ಶಿವಣ್ಣ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೊ ಒಂದು ಡೈಲಾಗ್ ಶಿವಣ್ಣ ಅವರ ಮುಂದೆ ಯಾವುದಾದ್ರೂ ಹೇಳೋದಿದ್ರೆ ಪ್ಲೀಸ್ ಹೇಳಿ ಹೇಳಿ. ಎಸ್ ಹೌದು. ಡೈರೆಕ್ಟ್ ಆಕ್ಷನ್ ಪತಿರತೆ ಪಟ್ಟ ಮದುವೆ ಆದ್ಮೇಲೆ ಬರುತ್ತೆ, ವೇಶ್ಯ ಪಟ್ಟ ದಾರಿ ತಪ್ಪಿದ ಮೇಲೆ ಬರುತ್ತೆ. ಈ 2 ಪಟ್ಟ ಬರೋದಕ್ಕೂ ಕಾರಣ ಗಂಡಸೆ. ನೀನೊಂದು ಹೆಣ್ಣು, ನೀನು ಸಾಕು ನನಗೆ. ಹೋಗಿ ನಾನು ದೇವ್ರ ಥರ ನೀನು ಆರಾಧಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ತುಂಬ ಖುಷಿ ಆಗ್ತಿದೆ. ಅಣ್ಣ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಕೈ ಮುಗಿದು ಕೇಳ್ಕೊಂತೀನಿ, ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಇನ್ಫಾರ್ಮ್ ಮಾಡಿ, ಖಂಡಿತ ಸಿನಿಮಾ ಗೆಲ್ಲಿಸಿ. ನಿಮ್ಗೆಲ್ರಿಗೂ ಖಂಡಿತ ಇಷ್ಟ ಆಗತ್ತೆ. ಮತ್ತು ನಾನು ಈ ಸಿನಿಮಾದಲ್ಲಿ ನಾನು ಫೈಟ್ ಮಾಸ್ಟ್ರು ಮಾದವ್ರ ಬಗ್ಗೆ ಹೇಳಬೇಕು. ನಾನು ಮಾಡ್ತೋದೆ, ನಾನು ಮಾಡ್ತೀನಂತನೂ ಅಂದ್ಕೊಂಡಿರಲಿಲ್ಲ. ಮಾಸ್ಟರ್ ಬನ್ನಿ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ರು, ಟ್ರೈನ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಇದು ಮಾಡಿದ್ರು. ಮತ್ತು ಎಲ್ಲ ಫ್ಯಾಮಿಲಿನಲ್ಲೂ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಒಂದು ಮದುವೆ ಆದಂಥ ಒಂದು ಹುಡುಗ ಒಂದು ಹೀರೋಗಿ ಮಾಡ್ತಿದ್ದಾನೆ ಅಂತಂದಾಗ ಪ್ರತಿಯೊಂದು ಹೆಣ್ಣು ಅನುಭವಿಸ್ತಕ್ಕಂಥ ಒಂದು ನೋವು ಇರುತ್ತೆ. ನಿನ್ನ ಗಂಡನ ನೀನೇ ಹಾಳು ಮಾಡಿದೆ, ಆಕ್ಟ್ ಮಾಡೋದಕ್ಕೆ ಬಿಟ್ಟು ಅಂತ ಅಂದ್ಬಿಟ್ಟು. ಅದೇ ಥರ ನನ್ನ ವೈಫ್ಗೂ ಅವ್ರ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ನನ್ನ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ತುಂಬ ನೋವಾಗುತ್ತೆ. ಎಲ್ಲರೂ ಮಾತಲ್ಲೇ ಗೊತ್ತಲ್ಲ ಹೇಗೆ ಚೂಸ್ತಾರೆ. ಆದರೆ ನನ್ನ ವೈಫ್ ಇವತ್ತು ನಾನು ಇಲ್ಲಿ ನಿಂತು ಆಕ್ಟ್ ಮಾಡಿದ್ದೀನಿ ಅಂತಂದರೆ ಅಷ್ಟು ನನಗೆ ಸಪೋರ್ಟು ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಟೈಮಲ್ಲೂ ಏನು ಇಲ್ದಾಗಲೂ ಸಮೇತ, ಎಲ್ಲ ಕಳ್ಕೊಂಡಾಗಲೂ ಸಮೇತ ನನ್ನ ಜೊತೆಲಿ ನಿಂತಿದ್ದಾರೆ. ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿಗೆ, ನಮ್ಮ ಅಣ್ಣ, ನನ್ನ ಫ್ಯಾಮಿಲಿಗೆ, ನನ್ನ ಕುಟುಂಬಕ್ಕೆ, ನನ್ನ ಸಪೋರ್ಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ, ಫ್ರೆಂಡ್ರು, ಹಿಂದೆ ಮುಂದೆ ಗೊತ್ತಿಲ್ಲದೇ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಗೀತಾಕ ಬಂದಿರೋ ನಿಜವಾಗ್ಲೂ ತುಂಬ ಖುಷಿ ಪಡೋರು ನೋಡಿ. ಅವರು ನಾನು ಯಾವತ್ತಿನ ಸಿನಿಮಾ ಬಗ್ಗೆ ಏನೂ ಮಾತಾಡಿಲ್ಲ, ಟ್ರೇಲರ್ ಏನು ತೋರಿಸಿಲ್ಲ. ಬಟ್ ಅವರು ಎಲ್ಲಿದ್ರು ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ದೇವ್ರ ಥರ ಭಕ್ತರು ಶಿವಣ್ಣನೇ ಇದ್ದಾರೆ. ನಾನು ಇನ್ನೇನು ಮಾತಾಡೋದ್ರೆ ಚೆನ್ನಾಗಿರಲ್ಲ ಅವ್ರು ಮುಂದಿಟ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಆಮೇಲೆ ನೆಟ್ವರ್ಕ್ ಅಂತ ಏನೋ, ಆ ನೆಟ್ವರ್ಕ್ ಈ ನೆಟ್ವರ್ಕ್ ಅಂದ್ರೆ ನೆಟ್ಟಿಗೆ ವರ್ಕ್ ಮಾಡಿದ್ರೆ ಸಾಕ್ರಿ, ನೆಟ್ವರ್ಕ್ ಯಾಕೆ ಅಲ್ವಾ? ಅಷ್ಟೇ, ನೀವು ಹೇಳಿದ್ಮೇಲೆ ಮುಗಿದಿತ್ತು. ನಾವಿನ್ಮೇಲೆ ನೆಟ್ಟಿಗೆ ವರ್ಕ್ ಮಾಡೋದಷ್ಟೇ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಇದಾದ ಕೂಡಲೇ ನಮ್ಮ ಗ್ರೂಪ್ ಫೋಟೋ, ಇಡೀ ಚಿತ್ರತಂಡ ವೇದಿಕೆಗೆ ಬರಬೇಕು ಫಾರ್ ದ ಗ್ರೂಪ್ ಫೋಟೋ. ಎಸ್, ನಮ್ಮ ಆರ್ಟಿಸ್ಟ್ ಹಾಗೂ ಟೆಕ್ನಿಷಿಯನ್ಸ್ ಆನ್ ದ ಸ್ಟೇಜ್ ಪ್ಲೀಸ್. ಮಾಸ್ ಮಾದ ಸರ್ ಹಂಗೆ ಸ್ಟಂಟ್ ಮಾಡ್ಕೊಂಡು ಬನ್ನಿ. ಮಾರಿ ಎಲ್ಲ ನಮ್ಮ ಕಾಡ್ನವ್ರ. ಇದು ನಮ್ಮ ದಿಲ್ಮಾರ್ ಚಿತ್ರತಂಡ
ಅಕ್ಟೋಬರ್ 24ನೇ ತಾರೀಕಿನಿಂದ ದಿಲ್ಮಾರ್ ತೆರೆ ಮೇಲೆ ಬರ್ತಾ ಇದೆ. ಹಾಗಾಗಿ ನಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇಡೀ ಚಿತ್ರತಂಡದ ಮೇಲೆ, ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಇವತ್ತು ರಿಲೀಸ್ ಆಗಿರುವಂತಹ ಕ್ಯಾರೆಕ್ಟರ್ ಟೀಸರ್ ಅನ್ನ ಮತ್ತಷ್ಟು ಜನಗಳಿಗೆ ನೀವು ಕೂಡ ದಯವಿಟ್ಟು ತಲುಪಿಸಬೇಕು ಅನ್ನುವಂಥದ್ದು ನಮ್ಮ ಹಂಬಲ್ ರಿಕ್ವೆಸ್ಟ್. Event by Eagle Media Creation, location partner Utsav Legacy, PRO ಹರೀಶ್ ಅರಸು ಅವ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಆಗ್ಲಿಂದ ಪ್ರೀತಿಯಿಂದ ಅಳ್ತಾ ಇರೋ ಮಗುಗೂ ಕೂಡ ಥ್ಯಾಂಕ್ ಯು. ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀವಿ. ಥ್ಯಾಂಕ್ ಯು ಬೇಬಿ. Yes, sir.